ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಮ್ಮ A to Z ಹೆಲ್ದಿ ರೆಸಿಪೀಸ್ ಚಾಲೆಂಜ್ನ ಲೆಟರ್ ಬಂದು ಎನ್. ಹಾಗಾಗಿ ನಾನು ಎನ್ಗೆ ನುಚ್ಚಿನುಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೊಂದು ನ್ಯೂಟ್ರಿಷಿಯಸ್ ಫಿಲ್ಲಿಂಗ್ ರೆಸಿಪಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಆದರೆ ಇದಕ್ಕೆ ಸ್ವಲ್ಪ ಎಫರ್ಟ್ಸ್ ಬೇಕಾಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 1/4 ಕಪ್ ಆಗುವಷ್ಟು ಹೆಸರುಬೇಳೆ, 1/4 ಕಪ್ ಆಗುವಷ್ಟು ತೊಗರಿಬೇಳೆ, 1/4 ಕಪ್ ಆಗುವಷ್ಟು ಕಡಲೆಬೇಳೆ. ಇವಾಗ ಇದನ್ನು ವಾಶ್ ಮಾಡ್ಕೊಂಬರೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ನೆನೆ ಇಟ್ಕೊಳ್ಳೋಣ. ಒಂದು 3 hours ಇದನ್ನು ನೆನೆ ಇಟ್ಕೋಬೇಕಾಗುತ್ತೆ. 3 hours ಆದಮೇಲೆ ಬೇಳೆಗೆಲ್ಲ ನೆಂದಿದೆ. ಈಗ ನೆಂದಿರುವಂಥ ಬೇಳೆನ ಒಂದು ಬ್ಲೆಂಡರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೋರ್ಸಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪನೇ ನೀರಲ್ಲಿ ಇದನ್ನು ಕೋರ್ಸಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಬ್ಲೆಂಡ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು 2 ಚಮಚ ಆಗುವಷ್ಟು ಕ್ಯಾರೆಟ್ ತುರಿ, ಹಾಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ. ಈಗ ನಾವು ತೊಗೊಂಡಿದ್ದಂಥ ಶುಂಠಿ, ಸಬ್ಬಸಿಗೆ ಸೊಪ್ಪು, ಹಾಗೆಯೇ ಕ್ಯಾರೆಟ್ ಮತ್ತು ಕೊತ್ತಂಬರಿನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ವಾಟರಿ ಕನ್ಸಿಸ್ಟೆನ್ಸಿ ಅನಿಸ್ತಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ನಿಮ್ಗೇನಾದರೂ ನೀರಾಗಿಲ್ಲ, ಕರೆಕ್ಟಾಗಿದೆ ಅಂದರೆ ಕಡಲೆ ಹಿಟ್ಟು ಅವಶ್ಯಕತೆ ಏನಿಲ್ಲ. ಬಟ್ ಈ ಥರ ನೀರಾಗಿದ್ದರೆ 1-2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಶೇಪ್ ಮಾಡ್ಕೋಬೋದು. ನಾನು ಇಲ್ಲಿ ಈ ಥರ ಸಿಲಿಂಡ್ರಿಕಲಲ್ಲಿ ಶೇಪ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ನುಚ್ಚಿನ ಉಂಡೆನ ಒಂದು ಸ್ಟೀಮರಲ್ಲಿ ಇಟ್ಕೊಂಡು ಒಂದು 12 to 15 minutes ಇದನ್ನು ಸ್ಟೀಮ್ ಆಗಕ್ಕೆ ಬಿಡೋಣ. ಒಂದು ಬ್ಲೆಂಡರ್ಗೆ ಒಂದು ಸ್ವಲ್ಪ ಪುಟಾಣಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಇದ್ರ ಜೊತೆ ಒಂದು ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಈಗ 12 minutes ಆಗಿದೆ. ಸೊ ನುಚ್ಚಿನುಂಡೆನ ತೆಗೆದು ನೋಡ್ತಾ ಇದ್ದೀನಿ, ಡೈರೆಕ್ಟ್ ಸ್ಟೀಮ್ ಆಗಿದೆ. ಸೊ ಹಾಗಾಗಿ ಇವಾಗ ಇದನ್ನು ಹೊರಗಡೆ ತೆಗೆದಿಟ್ಕೊಳ್ಳೋಣ. ಕನ್ಫರ್ಮೇಷನ್ಗೆ ಬೇಕಂದರೆ ಒಂದು ಫೋರ್ಕ್ನ ಅದರೊಳಗಡೆ ಇನ್ಸರ್ಟ್ ಮಾಡಿದಾಗ ಅದು ಕ್ಲೀನಾಗಿ ಹೊರಗೆ ಬಂತು ಅಂದರೆ ನುಚ್ಚಿನುಂಡೆ ರೆಡಿಯಾಗಿದೆ, ಅಂದರೆ ಸ್ಟೀಮ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ಸರ್ವ್ ಮಾಡೋಣ. ಇದ್ರ ಮೇಲೆ ಗಾರ್ನಿಷಿಂಗಿಗೆ ನಾನು ಒಂದು ಸ್ವಲ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಹಾಕೋಬೋದು, ಇದು ಕಂಪ್ಲೀಟ್ಲಿ ಆಪ್ಷನಲ್. ಈ ಥರ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮ ನುಚ್ಚಿನುಂಡೆ ಎಲ್ಲ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಒಂಥರ ಡಿಫ್ರೆಂಟ್ ಟೇಸ್ಟ್, ತುಂಬಾ ಸಕ್ಕಲ ಇದೆ. ಹಾಗಾಗಿ ಇದರಲ್ಲಿ ಸಬ್ಬಸಿಗೆ ಎಲ್ಲ ಹಾಕಿರೋದಕ್ಕೆ ತುಂಬಾ ಒಳ್ಳೆ ಫ್ಲೇವರ್ ಇದೆ. ಸೊ ಸ್ಟೀಮ್ ಮಾಡೋದ್ರಿಂದ ಹೆಲ್ತಿ ಕೂಡ ಹೌದು. ನೀವೇನಾದರೂ ಡಯಟಲ್ಲಿದ್ದರೆ ಇದನ್ನು ಟ್ರೈ ಮಾಡಿ. ಹಾಗೆಯೇ ನೀವೇನಾದರೂ ಎಣ್ಣೆ ಎಲ್ಲ ಸ್ವಲ್ಪ ಕರೆದಿದ್ದನ್ನೆಲ್ಲ ಜಾಸ್ತಿ ತಿಂತಾ ಇಲ್ಲ ಅಂದರೆ ಈ ಥರ ಸ್ನ್ಯಾಕ್ಸ್ನ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ನಾನು ಹೇಳಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.